ಛೇ, Bro, could you dare to kill me? Just for a girl. ಗುರು ಏನ್ ಹೇಳ್ತಾ ಇದೀಯಾ? ಹೋಗಿ ಹೋಗಿ ಎಂತ ಕನ್ಸ್ಕೊಂಡಿದ್ಯಲ್ಲ. ನಿಜ ಗುರು, ನಾವೆಲ್ಲ ಇಲ್ಲಿ ಒಟ್ಟಿಗೆ ಎಣ್ಣೆ ಹೊಡಿತಾ ಇದ್ವಾ? ನಾನೇ ನಿನ್ಗೆ ಇದೇ ಬಾಟ್ಲು ತಗೊಂಡು ಚುಚ್ಚಿ ಚುಚ್ಚಿ ಸಾಯವರೆಗೂ ಬಿಟ್ಟಿಲ್ಲ, ಎತ್ಬಿಟ್ಟೆ. ನನ್ನನ್ನೇ ಸಾಯಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ಯಾ ನೀನು? ಭಯ ಆಗ್ತಿದ್ಯಾ? ಹಂಗೆ ಬೇಡ ಗುರು, ನಂಗೆ ಭಯ. ಭಯ ಅಂದ್ರೆ ಏನು ಅಂತ ನಾನ್ ತೋರಿಸ್ತೀನಿ. ಅಮ್ಮ, ಹಲೋ, ಎಲ್ಲರೂ ಇದ್ದೀರಾ? ನಂಗೆ ಇಲ್ಲಿ ತುಂಬ ಭಯ ಆಗ್ತಾ ಇದೆ. ಹೊರಗಡೆ ಹೋಗೋಣ ಅಂದ್ರು ಭಯ, ಇಲ್ಲಿ ಇರೋಣ ಅಂದ್ರು ಭಯ, ಇಲ್ಲಿ ಏನೇನೋ ಆಗ್ತಾ ಇದೆ. ಪ್ಲೀಸ್ ಬೇಗ ಬನ್ರೋ. ಮಾಡೋದೆಲ್ಲ ಮಾಡ್ಬಿಟ್ಟು ನೋಡ್ಲ ಈಗ ಹೆಂಗಾಡ್ತಾವನೆ. ಈಗ ಏನ್ ಮಾಡೋದೋ ಗೊತ್ತಾಯ್ತಾ ಇಲ್ಲ. ಮುಗೀತು ನಮ್ ಕತೆ. ಕೊಡೋ ಬಡ್ಡಿದೆ ಮಗ. ಈಗ ನೀನು ಅಲ್ಲೇ ಇರು, ಎಲ್ಲೂ ಹೊರಗೋಗ್ಬೇಡ. ಯಾರಿಗಾದ್ರೂ ಅನುಮಾನ ಬಂದ್ರೆ ಕಷ್ಟ. ದಯವಿಟ್ಟು ಅಲ್ಲೇ ಇರು. ನಾವೇನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀವಿ, ಅರ್ಥ ಆಯ್ತಾ? ನಡಿ. ಅವನ್ ಕೊಲೆ ನಮ್ ತಲೆ, ಇದೆಲ್ಲ ಬೇಕಾಗಿತ್ತ ನಮ್ಗೆ? ಹೋಗ್ಲಿ ಬಿಡು. ಈಗ ಒಂದ್ ಕೆಲಸ ಮಾಡೋಣ. ನಾವ್ ಅಂದ್ಕೊಂಡಂಗಾದ್ರೆ ನಾವು ಸೇಫ್, ಅವನು ಸೇಫ್. ಹೆಂಗಪ್ಪ ಅದು? ಹೇಳ್ಕೊಡ್ತೀನಿ ಬೈಲಿ. ಏನು ಮನೆ ತನಕ ಬಂದಿದ್ದೀರಿ? ಅದೇನು ಬೊಗಳ್ಬಿಟ್ಟು ತೊಲಗ್ರಿ. ನಿಮ್ಮನ್ನ ನೋಡಕ್ಕೂ ಅಸಹ್ಯ ಆಗತ್ತೆ. ನೋಡ್ಲಾ ಇವ ಅಮ್ಮನ ವರ್ಷಯ ಏನಮ್ಮ? ನಾವ್ ನೋಡಕ್ ಅಷ್ಟೊಂದು ಅಸಹ್ಯವಾಗಿದ್ದವ? ಸರಿಯಾಗಿ ಮಾತಾಡಮ್ಮ. ಹಸಿಗ ಹುಲ್ ಮೇಲ್ ಕಣ್ಣು, ನಿನ್ಗ ನಮ್ ಮೇಲ್ ಕಣ್ಣು. ಸ್ವಲ್ಪ ದುಮ್ಕೊಂಡು ಇಡ್ತೀಯಾ? ಅವ್ನು ಸ್ವಲ್ಪ ಹಾಗೆ. ಏನಾದ್ರೂ ಬೈಸ್ಕೋತೀವಿ, ಆದ್ರೆ ನಿನ್ನಿಂದ ಒಂದ್ ಸಹಾಯ ಆಗ್ಲೇಬೇಕು. ನಾನು ನಿಮ್ಗೆಂತ ಸಹಾಯನಪ್ಪ ಮಾಡ್ಲಿ? ಒಂದೇ ಒಂದ್ಸಲ ಆ ಮಾಯಿ ಹತ್ರ ಮಾತಾಡು ಪ್ಲೀಸ್. ನಾನ್ ಯಾಕೆ ಕಿತ್ತೋದವನ್ ಜೊತೆ ಮಾತಾಡ್ಲಿ? ಅವನು ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ, ಅದಕ್ಕೆ. ಅವನು ನನಗೋಸ್ಕರ ವೇಟ್ ಮಾಡ್ತಿದ್ದಾನೆ. ಯಾಕೆ? ಅವನು ನಿನ್ಗೋಸ್ಕರ ಕೊಲೆ ಮಾಡವನೆ, ಅದಕ್ಕೆ. ಯಾರಾದ್ರೂ ಅಕ್ಕಪಕ್ಕ ಕೇಳಿಸ್ಕೊಂಡವ್ರು. ಏನ್ರೋ ಹೇಳ್ತಿದ್ದೀರಾ? ಏನ್ ಕೊಲೆನ್ರೋ? ಯಾರದ್ರು? ನೋಡಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ಏನಾಗೋಯ್ತ್ರು? ಅದೇನ್ ಸರಿಯಾಗಿ ಬೊಗಳ್ರೋ ಮುಂಡೇವಾ? ಅದೇ ನಿಮ್ ಹುಡ್ಗ ಇದ್ನಲ್ಲ ಮಾಯಿ, ಅವನ ಎಣ್ಣೆಟಲ್ಲಿ ತಲೆ ಜೋರ ಹೊಡೆದ್ಬಿಟ್ಟ. ಅವನು ಸತ್ತೋಗ್ಬಿಟ್ಟ. ಹೇಗೆ ಏನು ಅಂತ ಕೇಳ್ಬೇಡಮ್ಮ. ಒಟ್ನಲ್ಲಿ ಅವನು ಕೊಲೆ ಮಾಡಿರೋದಂತೂ ಸತ್ಯ. ನಿನ್ಗೋಸ್ಕರನೇ, ಅದು ನಿನ್ಗೋಸ್ಕರನೇ ಕಣಮ್ಮ. ಮಾಡಿದ್ದೇನೋ ಮಾಡ್ಬಿಟ್ಟ, ಆಗಿದ್ದೇನೋ ಆಗೋಯ್ತು. 3 ಹೊತ್ತು ಅಳ್ತಾ ಇರ್ತಾನೆ, ಥೇಟ್ ಹುಚ್ಚನ್ ತರ ಆಗ್ಬಿಟ್ಟವನೆ. ಭಯದಲ್ಲೇ ಯಾವಾಗ್ಲೂ ನಡ್ತಾ ಇರ್ತಾನೆ, ಸಾಯಕ್ಕೂ ರೆಡಿ ಆಗ್ಬಿಟ್ಟವನೆ. ಅದಕ್ಕೆ ಈಗ ಅವ್ನ್ ಕೊಟ್ಟಕ್ಕನ್ನಕ್ಕಿಂತ ಮುಂಚೆ ನೀನೇ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ಬಿಡು. ಈಗ್ಲಾದ್ರೂ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ,
ನಿಮ್ಮನ್ನ ತುಂಬಾ ಹಚ್ಕೊಬಿಟ್ಟಿದ್ದಾನಮ್ಮ ಅವನು. ನಿನ್ಗೋಸ್ಕರ ಮರ್ಡರ್ ಮಾಡವನೆ ಅಂದ್ರೆ ಲೆಕ್ಕ ಹಾಕೋ. ಅವನ್ ಲವ್ ಎಷ್ಟು ಡೀಪ್ ಆಗದೆ ಅಂತ. ನಾನಾಗಿದ್ದಿದ್ರೆ ಒಂಚೂರು ಚೂಡ್ತಾನು ಇರ್ನಿಲ್ಲ. ಈ ಕಾರು ನೀನಾ? ಈ ಹುಡುಗಿ ಜೊತೆನಾ? ನೀನ್ ಈ ತರ ಅಂತ ಗೊತ್ತಿರ್ಲಿಲ್ಲ. ಥು. ಆ ಮಾಯಿ ರೀತಿ ನಿನ್ನ ದೇವತೆ ತರ ಲವ್ ಮಾಡಕ್ಕೆ ನಾನೇನ್ ಮೆಂಟ್ಲಲ್ಲ. ನೋಡು, ಮಾಯಿ ಬಗ್ಗೆ ಮಾತಾಡ್ಬೇಡ. ನಿನಗ ಯೋಗ್ಯತೆ ಇಲ್ಲ. ನಿನ್ ಬಗ್ಗೆನೂ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹೋಗು, ಆ ಮಾಯಿ ಜೊತೆನೆ ಸಾಯಿ. ಇನ್ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ಅವಳ ಜೊತೆನೆ ಬೆತ್ ಸಾಯಿ. ಗುಡ್ ಬೈ. ಶಿಟ್. ಅವನ್ ಬೇರೆ ತೊಟ್ಟು ಮನೆ ಬಿಟ್ಟು ಹೋಗ್ತಿಲ್ಲ. ಅವ್ರ ಮನೆಯೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಬೇರೆ ಹುಡುಕ್ತಾ ಇದ್ದಾರೆ. ಈಗ್ಲೇ ಹೋಗು, ಅವನ್ ಜೊತೆ ಮಾತಾಡಿ ಎಲ್ಲಾದ್ರೂ ದೂರ ಕಳಿಸ್ಬಿಡು. ಇಲ್ಲಾಂದ್ರೆ ಅವನ್ ಮಾಡಿರೋ ತಪ್ಪಿಗೆ ನಾವು ಊರ್ ಬಿಡ್ಬೇಕಾಯ್ತದೆ. ಅದ್ ಸರಿ, ನೀವ್ಯಾಕೆ ಊರ್ ಬಿಡ್ಬೇಕು? ಅವನ್ ಜೊತೆ ನಾವು ಇದ್ವಲ್ಲ, ಅದಕ್ಕೆ. ನಿನಗಿದೆಲ್ಲ ಬೇಕಿತ್ತಾ? ನನಗೋಸ್ಕರ ಕೊಲೆ ಮಾಡ್ದ? ಹೇಳಷ್ಟು ಹೇಳ್ದೆ, ಅವನ್ ಕೇಳಲಿಲ್ಲ. ನಾನೇನ್ ಮಾಡ್ಲಿ? ನನಗೆ ಇದೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಏನೋ ನಂಬಿಕೆ ಬರ್ತಾ ಇಲ್ವಾ? ಇಷ್ಟೆಲ್ಲ ಆದ್ರೂ ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ಹೇ, ಅದಲ್ಲ, ನಾನು ಹೇಳಿದ ಹಾಗಲ್ಲ. ಬಾ ತೋರಿಸ್ತೀನಿ. ಬಾರೆ, ತೋರಿಸ್ತೀನಿ, ಬಾ. ಏಯ್, ಆಯ್ತು ಬಿಡು ಬಿಡು. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದೆಯೋ? ಬಿಡು. ಹ